ನಾನು ನಿಮಗೆ ಒಂದು ವಿಡಿಯೋದಲ್ಲಿ 13 ಇಂಟಿಗ್ರೇಷನ್ ಶಾರ್ಟ್ಕಟ್ ಟ್ರಿಕ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, KCET ಮ್ಯಾಥ್ ಪೇಪರ್ ಇಟ್ ಸೆಲ್ಫ್ ವಿಲ್ ನಾಟ್ ಬಿ ಡಿಫಿಕಲ್ಟ್. ಇಂಟಿಗ್ರೇಷನ್ ವಿಲ್ ಮೇಕ್ KCET ಮ್ಯಾಥ್ಸ್ ಪೇಪರ್ ಡಿಫಿಕಲ್ಟ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್, ಯು ಕೆನಾಟ್ ಸಾಲ್ವ್ ಇಟ್. I want you to pay attention from starting till the end of the video for your better understanding so that you can solve any such kind of questions if you get in your examination like this. ಚಿಟ್ಕೆ ಹೊಡೆಸೋ ಸಾಲ್ವ್ ಮಾಡ್ಬೋದಾಗಿರುತ್ತೆ ನೀವು. ಬನ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಎಕ್ಸಾಮಿಂತ ಮುಂಚೆ ಆ್ಯಂಡ್ ಎಕ್ಸಾಮ್ ಆದಮೇಲೆ ಫಾರ್ ಯುವರ್ ಕೌನ್ಸಿಲಿಂಗ್. ಸೊ ದಯವಿಟ್ಟು ಮಿಸ್ ಆಗಬೇಡಿ. ಬನ್ನಿ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದೀಸ್ ಮೆಥಡ್ಸ್ ಆ್ಯಂಡ್ ಲೆಟ್ಸ್ ಹಾಪ್ ಇಂಟು ದ ವೆರಿ ಫಸ್ಟ್ ಒನ್, ವಿಚ್ ಇಸ್ ಡೈರೆಕ್ಟ್ ಲಾಗ್ ಟ್ರಿಕ್. ಇದು ಹೆಂಗೆ ಕೆಲಸ ಮಾಡೋದು ಮನೋಜ್, ಹೆಂಗೆ ಐಡೆಂಟಿಫೈ ಮಾಡೋದು? ಸಿಂಪಲ್. ನಿಮಗೇನಾದರೂ ಇಂಟಿಗ್ರೇಷನ್ ಆಫ್ ದ ಟೈಪ್ ಈ ಥರ ಸಿಕ್ಕಿದರೆ 2x ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 1, ಜಸ್ಟ್ ಗಿವಿಂಗ್ ಯು ಎನ್ ಎಕ್ಸಾಂಪಲ್. ಮೇಗಡೆ sin x, ಕೆಳಗಡೆ cos x, ಮೇಗಡೆ cos x, ಕೆಳಗಡೆ sin x, ಏನೇ ಬಂದಿದ್ರು ಅದು ಈ ಥರ ಫಾರ್ಮೆಟಲ್ಲಿದ್ದರೆ ನೀವು ಆರಾಮಾಗಿ ಲಾಗ್ ಆಗ್ಬೋದಾಗಿರುತ್ತೆ. ಹೆಂಗೆ ಮನೋಜ್ ಅಂತ ಕೇಳಿದ್ರೆ ಸಿಂಪಲ್. ಇಫ್ ದ ನ್ಯೂಮರೇಟರ್ ಇಸ್ ದ ಡಿರೈವೇಟಿವ್ ಆಫ್ ಡಿನಾಮಿನೇಟರ್ ಆಗಿದ್ದರೆ ಜಸ್ಟ್ ಪುಟ್ ಲಾಗ್. ಫಾರ್ ಎಕ್ಸಾಂಪಲ್ ನೋಡಿ, ಡಿನಾಮಿನೇಟರ್ ಇದೆ, ಇದ್ರದ್ದು ಡಿರೈವೇಟಿವ್ x ಸ್ಕ್ವೇರ್ ಪ್ಲಸ್ 5 ಇದೆ ಅಲ್ವಾ. ಸೊ ಇದ್ರದ್ದು ಡಿರೈವೇಟಿವ್ ಏನಾಗುತ್ತೆ 2x ಪ್ಲಸ್ 0 ಆಗುತ್ತೆ. ಸೊ 2x ವ್ಯಾಲ್ಯೂ ನನಗೆ ನ್ಯೂಮರೇಟರ್ ಇದೆಯಾ, ವಿಚ್ ಇಸ್ f dash of x. ಸೊ ಇಫ್ ಯೋರ್ ಈಕ್ವೇಷನ್ ಅಥವಾ ಕ್ವೆಶ್ಚನ್ ಈಸ್ ಆಫ್ ದ ಟೈಪ್ f dash of x divided by f of x, then answer will always be log of f of x plus c, which is, as I told you, f log of x square plus 5 plus c. Okay, this is your answer. ನೆಕ್ಸ್ಟ್ ಮೆಥಡಿಗೆ ಹೋಗುವ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಸಜೆಷನ್ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮಗೇನಾದರೂ KCET ಎಕ್ಸಾಮನ್ನು ಬರೆದು ಅದಾದಮೇಲೆ ಅದೇ ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡು 15-20 ವರ್ಷ ಹಳೆಯ ಸಿಲೆಬಸ್ಸನ್ನು ಓದ್ಕೊಂಡು, ವಿಚ್ ಇಸ್ ನಾಟ್ ಅಟ್ ಆಲ್ ರೆಲೆವೆಂಟ್ ಟು ದ ಎಕ್ಸಿಸ್ಟಿಂಗ್ IT ಮಾರ್ಕೆಟ್, ನೀವು ಈ ಥರ ಮಾಡೋದು ನಿಮ್ಗೆ ಬೋರಿಂಗ್ ಆಗುತ್ತೆ ಅಂತಂದರೆ ಐ ವುಡ್ ಸೇ ಯು ಹ್ಯಾವ್ ಟು ಗಿವ್ ಅನ್ ಎಕ್ಸಾಮಿನೇಷನ್ ವಿಚ್ ಐವ್ ಮೆನ್ಷನ್ ಇಸ್ ದ ಡಿಸ್ಕ್ರಿಪ್ಷನ್ ನಿಮಗೆ ಕ್ಲಿಯರ್ ಲಿಂಕ್ ಸಿಗ್ತದೆ ಆ್ಯಂಡ್ ಪಿನ್ ಕಾಮೆಂಟಲ್ಲೂ ಮೆನ್ಷನ್ ಮಾಡಿರ್ತೀನಿ, ವಿಚ್ ಇಸ್ ಅನ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ Mirai School of Technology. ಏನಕ್ಕೆ ಮನೋಜ್ Mirai School of Technology ಅಂತ ಕೇಳಿದ್ರೆ, ನೀವು ಇಲ್ಲಿ ಫಸ್ಟ್ ಇಯರಿಂದನೇ DSA, ವೆಬ್ ಡೆವಲಪ್ಮೆಂಟ್ ಪ್ಲಸ್ AI ಟೂಲ್ಸ್ ಬಗ್ಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಆ್ಯಂಡ್ ಸೆಕೆಂಡ್ ಇಯರಲ್ಲಿ ನೀವು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿರ್ತೀರ ಯೂಸಿಂಗ್ ಚಾಟ್ ಬಾಟ್ಸ್ ಆ್ಯಂಡ್ ಬಾಟೆಕ್ಸ್. ಆ್ಯಂಡ್ ಥರ್ಡ್ ಇಯರಲ್ಲಿ ನಿಮಗೆ ಪೇಯ್ಡ್ ಇಂಟರ್ನ್ಶಿಪ್ ಸಿಕ್ಕಿರುತ್ತೆ ವಿತ್ Mirai ಸಪೋರ್ಟ್. ಆ್ಯಂಡ್ ಫೋರ್ತ್ ಇಯರಲ್ಲಿ ನಿಮ್ಮ ಹತ್ರ ಡಿಗ್ರಿ ಇರುತ್ತೆ, ಸ್ಟ್ರಾಂಗ್ ಪೋರ್ಟ್ಫೋಲಿಯೋ ಇರುತ್ತೆ, ಆ್ಯಕ್ಚುಯಲ್ ರಿಯಲ್ ಸ್ಕಿಲ್ ಇರುತ್ತೆ ನಿಮ್ಮ ಹತ್ರ. ಆ್ಯಂಡ್ ನೋಡಿ, ಡೇ 1 ನೀವು ಫ್ರೀ ಮ್ಯಾಕ್ ಬುಕ್ಕಲ್ಲಿ ಜೊತೆ ಕೆಲಸ ಮಾಡ್ತೀರಾ. ಆ್ಯಂಡ್ ಅಡ್ಮಿಷನ್ಸ್ ನಿಮ್ಮ ಇಂಟರ್ವ್ಯೂ ಅಡೋಬಿ, ಅಮೆಝಾನ್, ಇಂಜಿನಿಯರ್ಸಿಂದ ತೊಗೊತಾರೆ. ಆ್ಯಂಡ್ AI ಟೂಲ್ಸ್ ಲೈಕ್ ಗಿಟಪ್, ಕೋಪೈಲಟ್, ಜೆಮಿನಿ ಪ್ರೋ ಯೂಸ್ ಮಾಡ್ತೀರಾ. ಆ್ಯಂಡ್ ಫುಲ್ಲಿ AICTE ಪ್ಲಸ್ UGC ಅಪ್ರೂವ್ಡ್ ಆಗಿರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಓನ್ಲಿ 12% ಸ್ಟೂಡೆಂಟ್ಸ್ ಅಷ್ಟೇ ಸೆಲೆಕ್ಟ್ ಆಗ್ತಾರೆ. ಸೊ ಫುಲ್ ಸೀರಿಯಸ್ ಆಗಿ ಒಂದು ಟೆಸ್ಟನ್ನು ತೊಗೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ್ಯಂಡ್ ಯು ಹ್ಯಾವ್ ಟು ಬಿ ಕ್ವಿಕ್, ಬಿಕಾಸ್ 15ನೇ ತಾರೀಕು ಲಾಸ್ಟ್ ದಿನ ಆಗಿರುತ್ತೆ ನೀವು ಇದನ್ನು ರಿಜಿಸ್ಟರ್ ಆಗಲಿಕ್ಕೆ. ಆ್ಯಂಡ್ 15ನೇ ತಾರೀಕು ಟೆಸ್ಟ್ ಇರುತ್ತೆ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಇದರದ ಇನ್ನೊಂದು ಸಬ್ ಮೆಥಡು ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರುತ್ತೆ, ಓಕೆ, ಸಿಮಿಲರ್ ಟೈಪ್ ಆಫ್ ಒಂದು ಈಕ್ವೇಷನ್ ಇದೆ ನನಗೆ ಇಲ್ಲಿ. ಇಂಟಿಗ್ರೇಷನ್ ಆಫ್ x ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 1 ಅಂತ ಇದೆ. ಇದರದ್ದು ಡಿರೈವ್ ಮಾಡಿದ್ರೆ ನನಗೆ ನ್ಯೂಮರೇಟರ್ ಸಿಗ್ತಿದೆ ವಿಚ್ ಇಸ್ 2 × x. ಓಕೆ, ನನಗೆ ಇಲ್ಲಿ ಮಿಸ್ಸಿಂಗ್ ಏನು 2 ಅಷ್ಟೇ ಮಿಸ್ಸಿಂಗು. ಓಕೆ, ಬಟ್ x ಇದೆ, ಡಿನಾಮಿನೇಟರ್ ನಾನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನನಗೆ ನ್ಯೂಮರೇಟರ್ ಸಿಗ್ತಾ ಇದೆ, ಬಟ್ ಒಂದು ವ್ಯಾಲ್ಯೂ ಮಿಸ್ ವಿಚ್ ಇಸ್ 2. ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾನು ಏನು ಮಾಡ್ತೀನಿ, 1/2 ಇಂದ ಎಂಟರ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊತೀನಿ. ಸೊ ಅವಾಗ ಏನಾಗುತ್ತೆ, ನನಗೆ ಮೇಲ್ಗಡೆ 2 ಆ್ಯಡ್ ಮಾಡ್ಕೊತೀನಿ. ಬಿಕಾಸ್ ಏನಕ್ಕೆ ಹೇಳಿ ಮೇಲ್ಗಡೆ 2 ಆ್ಯಡ್ ಮಾಡ್ಕೊತಿರೋದು ನಾನು, ಬಿಕಾಸ್ ನಾನು ಒರಿಜಿನಲ್ ಫಾರ್ಮ್ಗೆ ಹೋಗಬೇಕು. 2 ಕ್ಯಾನ್ಸಲ್ ಮಾಡಿದ್ರೆ ಒರಿಜಿನಲ್ ಫಾರ್ಮ್ಗೆ ಹೋಗುತ್ತೆ ಅದು. ಸೊ ಆ ಒಂದು ಡಿಸೈನಿಗೆ ಮೇಲ್ಗಡೆ 2 ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಫ್ ಯು ಆ್ಯಡ್ 2 ಹಿಯರ್, ದೆನ್ ಈ ಒಂದು ಈಕ್ವೇಷನ್ ಅಂದರೆ ನಾನು ಡಿನಾಮಿನೇಟರ್ ಡಿವೈಡ್ ಮಾಡಿದ್ರೆ ನನಗೆ ನ್ಯೂಮರೇಟರ್ ಸಿಗ್ತಾ ಇದೆ ಇಂಥ ಕೇಸಲ್ಲಿ. ಸೊ ಅವಾಗ ಏನು ಮಾಡ್ತೀನಿ, 1/2 ಮಲ್ಟಿಪ್ಲೈ ಮಾಡ್ಕೊತೀನಿ. ಆ್ಯಂಡ್ ವಿ ನೋ ದ ಫಾರ್ಮುಲಾ ವಿಚ್ ಇಸ್ if the numerator is derivative of the denominator, then we're going to use log x square plus c dot is x square plus 1 plus c ಆಗುತ್ತೆ, which is half into log of x square plus c. Okay, if you understood, let's go to the next method, which is e to the power of x golden trick. Simple ಗುರು. ಈ ಮೆಥಡ್ ಇಂದ ಎಷ್ಟೋ ಸಾರ್ತಿ ನಿಮ್ಮ KCET ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಈವನ್ ನಿಮ್ಮ ಟೆಕ್ಸ್ಟ್ ಬುಕ್ ಬೋರ್ಡ್ ಎಕ್ಸಾಮಲ್ಲೂ ಕ್ವಶನ್ ಕೇಳಿದ್ದಾರೆ, ವಿಚ್ ಇಸ್ ಇಂಟಿಗ್ರೇಷನ್ ಆಫ್ e to the power of x f of x plus f dash of x ಇದ್ದರೆ, in that time will always be e to the power of x plus f of x plus c is your answer. For example, even example ತೊಗೊಂಡು ನೋಡಿ, ನಾನು ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ e to the power of x ಇದೆ, ಓಕೆ, x plus 1 ಇದೆ. ಸೊ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ನನಗೆ 1 ಸಿಗುತ್ತೆ, ಬಿಕಾಸ್ n into x to the power of n minus 1, ವಿಚ್ ಇಸ್ 1 ಇಲ್ಲಿ n ಬೇಸಿಕ್ಲಿ 1 into x is x. x to the power of 0 ಅಂತಂದರೆ ಈ ವ್ಯಾಲ್ಯೂ 1 ಆಗಿಬಿಡುತ್ತೆ, ವಿಚ್ ಇಸ್ 1 into 1 is 1. x ವ್ಯಾಲ್ಯೂ 1 ಆಗುತ್ತೆ ಆಫ್ಟರ್ ಡಿಫ್ರೆನ್ಷಿಯೇಷನ್, ವಿಚ್ ಇಸ್ ದಿಸ್ ಒನ್. ಸೊ ಇದು f of x ಆಯಿತು, ಇದು f dash of x ಆಯಿತು ಅಂತಾಗಿ ಸಲ ಏನು ಮಾಡ್ತೀನಿ, e to the power of x ಇಂಟು f of x plus c ಅಷ್ಟೇ. ಕೆಲವೊಂದು ಎಕ್ಸಾಂಪಲ್ಗಳು ಕೊಟ್ಟಿದ್ದೀನಿ. ಲರ್ನ್ ದಿಸ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಲೆಟ್ಸ್ ಗೋ ಟು ದ ಥರ್ಡ್ ಮತ್ತು ಫೋರ್ತ್ ಮೆಥಡ್, ವಿಚ್ ಇಸ್ ಫಾರ್ಮುಲಾ ಮೆಥಡ್.
ಇಲ್ಲಿ ನೋಡಿ, ನಿಮಗೆ ಯಾವಾಗಲೇ ಆಗಲಿ ಇಂಟಿಗ್ರೇಷನ್ ಆಫ್ 1/a² + x² ಬಂತು ಅಂತಂತಂದರೆ it will always be 1/a tan inverse of x by a plus c. Okay, for example, let's say we got a question like this, integration of 4 + x² dx ಅಂತ ಬಂತು ಅಂತಂದರೆ 4 ಏನಾದರೂ ಸ್ಕ್ವೇರ್ ರೂಟ್ ಒಳಗಡೆ ತರಬಹುದು ಅಂತ ನೋಡಿದ್ರೆ ನೀವು a² 4ಗೆ ಅಸೈನ್ ಮಾಡ್ಕೊಳ್ಳಿ. a = √4 ಆಗುತ್ತೆ, a = 2 ಆಗುತ್ತೆ. ಓಕೆ, ಜಸ್ಟ್ ಈ 2ನ a ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಆ್ಯಂಡ್ ಫಾರ್ಮುಲಾ ಅಪ್ಲೈ ಮಾಡಿ, ದಟ್ಸ್ ಯುವರ್ ಆನ್ಸರ್. ಸಿಮಿಲರ್ಲಿ ಫಾರ್ ಟ್ರಿಕ್ 4 ನೋಡ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ 1/√a² - x. ನೋಡಿ, ಸೈನ್ಗಳು ಇಂಪಾರ್ಟೆಂಟು ಆ್ಯಂಡ್ ಸ್ಕ್ವೇರ್ ರೂಟ್ ಇಂಪಾರ್ಟೆಂಟು, ದಯವಿಟ್ಟು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾವುದಕ್ಕೂ ಕನ್ಫ್ಯೂಸ್ ಆಗಬೇಡಿ. 1/√a² - x² ಬಂತು ಅಂದರೆ ಆಲ್ವೇಸ್ ಇಟ್ ಇಸ್ sin inverse of x/a plus c. ಓಕೆ, ಇಲ್ಲಿ 1/√9 - x² ಇದೆ. ಆಸ್ ಐ ಟೋಲ್ಡ್ ಯು, ಫಸ್ಟ್ ಡಿಟರ್ಮೈನ್ ದ a ವ್ಯಾಲ್ಯೂ ವಿಚ್ ಇಸ್ a² = 9, a = √9, a ಏನಾಗುತ್ತೆ 3 ಆಗುತ್ತೆ ಅಷ್ಟೇ. sin inverse of x/3 plus c. ಆ್ಯಂಡ್ ಆಲ್ಸೋ ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಡಿನಾಮಿನೇಟರ್ ಇರೋದು ಇಲ್ಲಿ ಈ ಕೆಳಗಡೆ ಇರೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಐ ಹ್ಯಾವ್ ಸಮಥಿಂಗ್ ಫಾರ್ ಯು ಗೈಸ್. ನೆಕ್ಸ್ಟು, ಇಫ್ ಯು ಹ್ಯಾವ್ ಸ್ಕ್ವೇರ್ ರೂಟ್ ಆಫ್ x² - a² ಆದರೆ ನಿಮಗೆ ಈ ಫಾರ್ಮುಲಾ ಬರುತ್ತೆ. ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ ಇಂಟಿಗ್ರೇಷನ್ ಆಫ್ 1/a² - x² ಆದರೆ ಈ ಫಾರ್ಮುಲಾ ಬರುತ್ತೆ. ಇದರಿಂದ ಒಂದು ಕ್ವಶನ್ ಸಾಲ್ವ್ ಮಾಡೋಣ ಬನ್ನಿ ನೆಕ್ಸ್ಟಲ್ಲಿ, ವಿಚ್ ಇಸ್ ಟ್ರಿಕ್ ನಂಬರ್ 5. ಓಕೆ, ಅನದರ್ ಡೈರೆಕ್ಟ್ ಫಾರ್ಮುಲಾ, ದಿಸ್ ಮೆಮರೈಸ್ ಮಾಡ್ಕೊಳ್ಳಿದ್ದನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. 1/x² - a² ಬಂತು ಅಂದರೆ ಇಟ್ ವಿಲ್ ಆಲ್ವೇಸ್ ಬಿ 1/2a ಇಂಟು ಲಾಗ್ ಆಫ್ x - a / x + a ಆಗುತ್ತೆ ಪ್ಲಸ್ c ಅಷ್ಟೇ. ಈ ಒಂದು ಇದಕ್ಕೆ ಅಪ್ಲೈ ಮಾಡಿ ನನಗೆ ಆನ್ಸರ್ನ ಕಮೆಂಟ್ ಸೆಕ್ಷನ್ ಬರೀ. ನೀವೇ ಆನ್ಸರ್ ಇಲ್ಲೇ ಇದೆ ಟಾಪಲ್ಲಿ. ಓಕೆ, ನೆಕ್ಸ್ಟ್ ಪವರ್ ಡೈರೆಕ್ಟಿವ್ ಸಬ್ಸ್ಟಿಟ್ಯೂಷನ್ ವಿಚ್ ಇಸ್ ಒನ್ ಆಫ್ ದ 6th ಮೆಥಡ್. ಸಿಕ್ಕಾಪಟ್ಟೆ ಸಿಂಪಲು, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹೆಂಗೆ ಅಂತಂತಂದರೆ ಇಂಟಿಗ್ರೇಷನ್ ಆಫ್ x × x² + 1 ಇರೋದು ಅನ್ಕೊಳ್ಳೋಣ, n ಇದೆ. ಸೊ ಇಂಥ ಟೈಮಲ್ಲಿ ಏನು ಮಾಡ್ತೀನಿ ಗೊತ್ತಾ, ಅಕಸ್ಮಾತ್ ನಿಮ್ಗೆ ಈ ಫಾರ್ಮೆಟನ್ನು ಕ್ವಶನ್ ಬಂತು ಅಂತಂದರೆ ಇಟ್ ವಿಲ್ ಆಲ್ವೇಸ್ ಬಿ x² + 1 to the power of n + 1 divided by 2 into n + 1 divided by c. ಹೆಂಗೆ ಅಂತ ಹೇಳ್ತೀನಿ ನೋಡಿಸ್ಕೊಳ್ಳಿ. ಇವಾಗ ನೋಡಿ, ಡಿರೈವೇಟಿವ್ ಆಫ್ x² + 1 ಏನಾಗುತ್ತೆ 2x ಆಗುತ್ತೆ. ಸೊ ಯುವರ್ x ಔಟ್ಸೈಡ್ ಇಸ್ ಮಿಸ್ಸಿಂಗ್ ವಾಟ್ 2. ಓಕೆ, 2. ಸೊ ಯು ಏನು ಮಾಡ್ತೀರಿ ಇಲ್ಲಿ, ಡಿವೈಡೆಡ್ ಬೈ 2 ವೆನ್ ಇಟಿರೇಟಿಂಗ್. ನೀವು ಅದನ್ನು ಇಟ್ರೇಟ್ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ 2 ಮಾಡ್ಕೊತೀರ. ಓಕೆ, ಅಷ್ಟೇ. 2 ಏನಕ್ಕೆ ಅಂತಂದರೆ ನೀವು ಇಟ್ರೇಷನ್ ಡಿವೈಡ್ ಮಾಡ್ಕೊಬೇಕು, ಆ ಒಂದು ರೀಸನ್ಗೆ. ನೆಕ್ಸ್ಟು, ಜನರಲ್ ಆಗಿ ಇಫ್ g of x and then g to the power of x whole to the power of n dx is equal to g to the power of x power n to n + 1 divided by n + 1 plus c ಆಗುತ್ತೆ. ದಿಸ್ ಇಸ್ ಬೇಸಿಕ್ಲಿ ದ ರಿವರ್ಸ್ ಚೈನ್ ರೂಲು ಆ್ಯಂಡ್ ದಟ್ಸ್ ವಾಟ್ ಯು ಆರ್ ಟ್ರೈಂಗ್ ಟು ಅಚೀವ್ ಹಿಯರ್. ಓಕೆ, ಆ್ಯಂಡ್ ಇಲ್ಲಿ ಒಂದಷ್ಟು ಕ್ವೆಶನ್ಸ್ಗಳಿದ್ದಾವೆ, ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ x × x² + 1 ಹೋಲ್ ಸ್ಕ್ವೇರ್ ಆದರೆ ನಾನು ಆಗಲೇ ಹೇಳಿದಾಗೆ n 2 ಆಗುತ್ತೆ ಇಲ್ಲಿ. ಆ್ಯಂಡ್ g of x is x² + 1 ಆ್ಯಂಡ್ g of x is 2x. ಓಕೆ, ಇಲ್ಲಿ ಏನು ಮಿಸ್ಸಿಂಗು ವಿಚ್ ಇಸ್ 2 is missing here. ಸೊ ನೀವೇನು ಮಾಡ್ತೀರಾ, ಸೇಮ್ ಆ್ಯಸ್ ಇಟ್ ಇಸ್ x² + 1 whole to the power of 3 divided by 2 into 2 + 1 divided by plus c ಆಗುತ್ತೆ. ವಿಚ್ ಇಸ್ 2 into 2 + 1 is 3 ಆಗುತ್ತೆ, 2 3 is 6 ಆಗುತ್ತೆ, ವಿಚ್ ಇಸ್ 6 plus c. ಆ್ಯಂಡ್ ಆ ಥರ ಕೆಲವೊಂದು ಎಕ್ಸಾಂಪಲ್ಗಳಿದ್ದಾವೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ವಿಲ್ ಗೆಟ್ ಮೋರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಬೆಟರ್ ಕ್ಲಾರಿಟಿ ಆನ್ ಇಟ್. ನೆಕ್ಸ್ಟು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ಅನದರ್ ಒನ್ ವಿಚ್ ಇಸ್ ವೆರಿ ಸಿಂಪಲ್. ನೋಡಿ, sin x × cos x ಆದರೆ ಆ್ಯಂಡ್ ಇದ್ರದ್ದು ಇಂಟಿಗ್ರಲ್ ತೆಗೆದು ಕೇಳಿದ್ರೆ ನಿಮಗೆ ಇಟ್ ವಿಲ್ ಆಲ್ವೇಸ್ ಬಿ sin² x divided by 2 plus c ಆಗಿರುತ್ತೆ. ಆ್ಯಂಡ್ ಸಿಮಿಲರ್ಲಿ ಟ್ರಿಕ್ 2 ನೋಡ್ಕೊಳ್ಳಿ, sin² x ಆರ್ cos² x ಬಂತು ಅಂತಂದರೆ ನಿಮಗೆ sin² x ನಿಮಗೆ 1 - cos 2x divided by 2 ಆಗಿರುತ್ತೆ. cos² x ಬಂತು ಅಂದರೆ 1 + cos 2x divided by 2 ಆಗಿರುತ್ತೆ. sin² ಮತ್ತು cos²ಗೆ ಕಾಸೇ ಬರುತ್ತೆ. ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ದ ಸೈನ್ ವಿಚ್ ಇಸ್ sin² ನೆಗೆಟಿವ್ ಆ್ಯಂಡ್ cos² ಪಾಸಿಟಿವ್ ಅಷ್ಟೇ. ಓಕೆ, ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿ ನೋಡಿ, ಕೆಳಗಡೆ ಅಬ್ಸರ್ವ್ ಮಾಡಿ, ನೀವು ಇದನ್ನು ಅಬ್ಸರ್ವ್ ಮಾಡಲೇಬೇಕು. ನೆವರ್ ಇಂಟಿಗ್ರೇಟ್ sin² ಡೈರೆಕ್ಟ್ಲಿ. ಫಸ್ಟ್ ಯೂಸ್ ದ ಹಾಫ್ ಆ್ಯಂಗಲ್ ಐಡೆಂಟಿಟಿ ಟು ಕನ್ವರ್ಟ್, ದೆನ್ ಇಂಟಿಗ್ರೇಟ್ ಟರ್ಮ್ ಬೈ ಟರ್ಮ್. ದಟ್ಸ್ ವಾಟ್ ಐ ಆಮ್ ಮೆನ್ಷನಿಂಗ್ ಹಿಯರ್. sin² x × dx ಆದರೆ x divided by 2 - sin 2x + 4 divided by c ಆಗುತ್ತೆ. ಆ್ಯಂಡ್ ಸಿಮಿಲರ್ಲಿ ಫಾರ್ cos² x/2 + sin 2x divided by 4 plus c ಆಗಿರುತ್ತೆ. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಗಿವಿಂಗ್ ಇಟ್ ಟು ಯು. ಓಕೆ, ನೆಕ್ಸ್ಟ್ 8 + 10 ಇದು. ಸೊ 1 divided by x ಆ್ಯಂಡ್ 8 to the power of x ಇನ್ಸ್ಟೆಂಟ್ ಫಾರ್ಮುಲಾಗಳಿವು. ಫಾರ್ ಎಕ್ಸಾಂಪಲ್ ನಿಮಗೆ 1 divided by x ಅಂತಂದರೆ ಯಾವಾಗಲೂ log x plus c ಆಗಿರುತ್ತೆ, ದಟ್ ಐ ಹ್ಯಾವ್ ಮೆನ್ಷನ್ಡ್ ಅರ್ಲಿಯರ್. ಆ್ಯಂಡ್ ದೆನ್ ಟ್ರಿಕ್ 10 8 to the power of x into dx ಆದರೆ 8 to the power of x divided by log a plus c ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ a ಇಸ್ ನಥಿಂಗ್ ಬಟ್ ಅ ಕಾನ್ಸ್ಟೆಂಟ್. ಓಕೆ, 2 to the power of x dx ಆದರೆ 2 to the power of x divided by log 2 plus c ಆಗಿರುತ್ತೆ. ಓಕೆ, ನೆಕ್ಸ್ಟ್ ಮೆಥಡು 11th ಒಂದು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ a² + or - x² ಫಾರ್ಮುಲಾ ಇದು. ಸಿ
ಸ್ಕ್ವೇರ್ ರೂಟಲ್ಲಿ ನಿಮ್ಗೇನಾದರೂ ಎ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ಎ ಸ್ಕ್ವೇರ್ ಇನ್ಸ್ಟೆಡ್ ಏನಾದರೂ ಬಂದಿದ್ದರೆ ಒನ್ ಆಫ್ ದ 3 ಡೈರೆಕ್ಟ್ ಫಾರ್ಮುಲಾಸ್ ನೋ ಸಬ್ಸ್ಟಿಟ್ಯೂಷನ್ ನೀಡೆಡ್. ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದರೆ ಎಕ್ಸ್ ಡಿವೈಡೆಡ್ ಬೈ 2 ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಇವೆಲ್ಲ ನೀವು ದಯವಿಟ್ಟು ಮೆಮರೈಸ್ ಮಾಡ್ಕೊಳ್ಳಿ. ಇದೇನೇ ನಿಮ್ಮ KCET ಎಕ್ಸಾಮಲ್ಲಿ ಅಪಿಯರ್ ಆಗ್ತಕ್ಕಂಥವು. ಓಕೆ, ವಿತ್ ಸ್ಪೆಸಿಫಿಕ್ ಲಿಮಿಟ್ಸ್. ನೆಕ್ಸ್ಟು ಸಿಮಿಲರ್ಲಿ ಫಾರ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರು ಆ್ಯಂಡ್ ಸಿಮಿಲರ್ಲಿ ಫಾರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ದಯವಿಟ್ಟು ಇದನ್ನು ಮ್ಯಾಪ್ ಇಟ್ಕೊಳ್ಳಿ. ಆ್ಯಂಡ್ KCET ಮೋಸ್ಟ್ ಆಸ್ಟ್ ಫಸ್ಟ್ ಫಾರ್ಮ್ ಇಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರು. ಸಿಕ್ಕಾಪಟ್ಟೆ ಸತಿ ಕೇಳಿದ್ದಾರೆ ಇದನ್ನು. ಓಕೆ, ನೆಕ್ಸ್ಟು these are some of the solved questions which you can take screenshot of it for your better preparation. And then these are the methods that we use today. ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿದ್ದು ಸಹ. ಆ್ಯಂಡ್ ದೆನ್ ಯು ಗಾಟ್ ದಿಸ್, ಡೋಂಟ್ ವರಿ, ಎಲ್ಲ ಒಳ್ಳೆಯದಾಗುತ್ತೆ. ಬೆಸ್ಟ್ ಆಫ್ ಲಕ್.